ಇನ್ನೊಂದು ಏನು ಹೇಳಬೇಕಂತ ಏನಿರಲಿಲ್ಲ. ನಿಮ್ಮ ಏನು ನೀವು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂದ ಕೂಡಲೇ ನೀವು RSS ಅಲ್ಲಿ ಇದ್ದು ಶಾಖೆಗೆ ಹೋಗಿದ್ದೀರಿ ಅಂತೇನಿರಬೇಕಾಗಿಲ್ಲ. ನೀವು ಮಂತ್ರಗಳನ್ನು ದೇವಸ್ಥಾನಕ್ಕೆ ಹೋಗಿ ಏನು ಪಠಣ ಮಾಡಬೇಕಂತೆಲ್ಲ ಕಲ್ತಿರ್ಬೋದು. DK ಅವರು ಓದ್ತಾರೆ, ಸಂಸ್ಕೃತ ಒಳ್ಳೆ ಮಾತಾಡ್ತಾರೆ, ಓದ್ತಾರೆ, ಎಲ್ಲ ವಚನಗಳನ್ನು ಮಂತ್ರಗಳನ್ನು ತುಂಬ ಚೆನ್ನಾಗಿ ಆಡ್ತಾರೆ. ಕರೆಕ್ಟ್. ಆ ಎಕ್ಸೈಟ್ಮೆಂಟಲ್ಲೋ ಮೇ ಬಿ ನನಗೂ ಗೊತ್ತಿದೆ ಅಂತ ಹೇಳುವ ಎಕ್ಸೈಟ್ಮೆಂಟಲ್ಲೋ ಅಥವಾ ನಾನು ಕೂಡ ಹಿಂದುತ್ವ ಪರ ಅನ್ನೋದನ್ನು ಬಿಂಬಿಸ್ಕೊಳ್ತೀನಿ ಅನ್ನೋದಕ್ಕೋ. ಯಾಕಂದರೆ ಧರ್ಮಸ್ಥಳದ ವಿಷಯಕ್ಕೆ ಬಂದಾಗಲೂ ಕೂಡ DK ಶಿವಕುಮಾರ್ ಅವರು ಓಪನ್ ಆಗಿ ಧರ್ಮಸ್ಥಳದ ಫೇವರ್ ಆಗಿ ನಿಂತ್ಕೊಂಡವರು. ಆದರೆ ಇಂಥದ್ದೇ ಜೋಶ್ ಇದೆಯಲ್ಲ, ಈ ಥರದ ಜೋಶ್ ಇದೆಯಲ್ಲ, ಎಗೇನ್ಸ್ಟ್ ಪಾರ್ಟಿ ಎಥಿಕ್ಸ್ ಅಂತ ಅವರು ಕನ್ಸಿಡರ್ ಮಾಡಿದರೆ ನಾಳೆ ಇದನ್ನೇ DK ಶಿವಕುಮಾರ ವಿರೋಧಿ ಗುಂಪು ಇದೆಯಲ್ಲ, ವಿರೋಧಿ ಗುಂಪು ಇದನ್ನೇ ಎನ್ಕ್ಯಾಶ್ ಮಾಡಿದರೆ, ಹೌದಪ್ಪ ನಮ್ಮ KPCC ಅಧ್ಯಕ್ಷರು, ನಮ್ಮ AICC ಅಧ್ಯಕ್ಷರು ಬೇರೆಯೇ ಹೇಳ್ತಾರೆ, ನಮ್ಮ ಸೂಪರ್ ಹೈಕಮಾಂಡ್ RSS ಬಗ್ಗೆ ದಿನಾ ಬೈಕೊಳ್ಳುತ್ತದೆ, ನಮ್ಮನ್ನು ಸೋಲಿಸಲಿಕ್ಕೆ ಕಾರಣನೇ BJP ಬರಲಿಕ್ಕೆ ಕಾರಣನೇ RSS ಅನ್ನೋದು ಎಲ್ಲರಿಗೆ ಗೊತ್ತಿದ್ದ ವಿಷಯ. ಅಂಥ RSSನ ಮೂಲ ಮಂತ್ರವನ್ನು ಲೈಕ್ ಅಶೋಕ್ ಸೆಡ್, ಈ ಏನು ಮಂತ್ರ ಇದೆ ಅಲ್ವಾ, ಈ ಏನು ಪಠಣ ಮಾಡ್ತಾರಲ್ಲ RSS ಅವರು, ಇದು ನಮ್ಮ ಭಗವದ್ಗೀತೆ, ಇದು ನಮ್ಮದು ಅಂದರೆ BJPಯದ್ದು, ಇದು RSS ನಮ್ಮದು, BJP RSSದು ಅನ್ನೋದನ್ನು ಹೇಳಿದ್ದಾರೆ. ಈಗ ಈ ಸೆಪ್ಟೆಂಬರ್ ಕ್ರಾಂತಿ ಇದೆ ಅಲ್ವಾ, ಈಗ ರಾಜಣ್ಣ ಅವ್ರು ಹೇಳ್ಬಿಟ್ಟಿದ್ರು ಸೆಪ್ಟೆಂಬರ್ನಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ರು. ಪಾಪ ಅವರೇ ಒಂದು ಕ್ರಾಂತಿಯ ಮೊದಲ ಸ್ಟೆಪ್ಪು ಅವ್ರದ್ದೇ ಕ್ರಾಂತಿ ಆಯಿತು. ಓಕೆ, ಇಟ್ಸ್ ಎ ಬ್ಯಾಡ್ ಲಕ್, ಮೇ ಬಿ ಬ್ಯಾಡ್ ಲಕ್. ಈಸ್ ಎ ಗುಡ್ ಪರ್ಸನ್. ನನಗನ್ಸುತ್ತೆ ರಾಜಣ್ಣ ಅವರು ವೆರಿ ಗುಡ್ ಪರ್ಸನ್, ಹಾರ್ಟ್ಲಿ ಜೆನ್ಯೂನ್ ಪರ್ಸನ್. ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾರೆ, ಅದು ಸ್ವಲ್ಪ ಕೆಲವರಿಗೆ ಆಗಲ್ಲ. ಇದ್ದಿದ್ದನ್ನು ಇದ್ದಂಗೆ ಹೇಳಿದವರು ಸ್ವಲ್ಪ ಎಲ್ಲರಿಗೆ ವಿರೋಧಿಗಳಾಗೋದಂತೂ ಸಹಜ. ದಟ್ ಈಸ್ ನಂಬರ್ 1. ನಂಬರ್ 2, ಈಗ ಇವ್ರು ಕೊಟ್ಟ ಟೈಮಿಂಗು ಇದೆ ಅಲ್ವಾ, ಪಾರ್ಟಿಯ ಸಿದ್ಧಾಂತದ ವಿರುದ್ಧವಾದ ಮಂತ್ರನೂ ಇರ್ಬೋದು. ಮತ್ತು ಅದು ಅಲ್ಲಿ ಒಬ್ಬರು ಹೇಳ್ತಾರೆ, ಕೇಳಿದ್ರ ನೀವು, ಇನ್ನು ಕಡತದಂತೆ ತೆಗೀರಿ ಅಂತ ಹೇಳಬೇಡಿ ಅಂತ. ಸುನೀಲ್ ಕುಮಾರ ಯಾರ ಅಲ್ಲಿ ಕಾರ್ಕಳ ಶಾಸಕರಿರಬೇಕು, ಸುನೀಲ್ ಕುಮಾರ ಯಾರ ಹೇಳ್ತಾರೆ, ನೀವು ಹೇಳ್ತಾ ಇದನ್ನು ಕಡತದಿಂದ ತೆಗಿಬೇಡಿ ಅಂತ ಹೇಳುವ ಪ್ಲೇಸಲ್ಲಿ ವಿಧಾನಸೌಧದಲ್ಲಿ. ಟೈಮಿಂಗ್ ಯಾವುದು? ಆಲ್ರೆಡಿ ಸೆಪ್ಟೆಂಬರ್ ಕ್ರಾಂತಿಯ ಮುನ್ಸೂಚನೆಯನ್ನು ಕೊಟ್ಟ ಸೆಪ್ಟೆಂಬರ್ ಬರ್ತಾ ಇರುವಾಗ, ಈಗ ಹೇಳಿದಂಗೆ ಏನು ಬೇಕಾದರೂ ಕ್ರಾಂತಿ ಆಗ್ಬೋದು ಅಂತ ಅಶೋಕ್ಗೆ ಒಂದು ಸ್ವಲ್ಪ ಖುಷಿಯಾಗ್ಬಿಟ್ಟಿದೆ. ಏನೋ ಇವರು RSSಗೆ ಬಂದುಬಿಟ್ಟಾಗಿದೆ, BJPಯ ಮೂಲ ಸಿದ್ಧಾಂತವನ್ನು ಒಪ್ಕೊಂಡಾಗಿದೆ, ಏನೋ ಅಣ್ಣ ಈ ಕಡೆ ಬಂದರೂ ಬರ್ಬೋದು ಅನ್ನೋ ಒಂದು ಖುಷಿ ಒಂದು ಕಡೆ. ಆದರೆ ಕಾಂಗ್ರೆಸ್ಗೆ ಇಲ್ಲಿ ಕಸಿವಿಸಿ ಏನಂತ ಹೇಳಿದ್ರೆ, ಇವರು KPCC ಅಧ್ಯಕ್ಷರು, ಮುತ್ಸದ್ದಿ ರಾಜಕಾರಣಿ ಬೇರೆ, ಅದರೊಟ್ಟಿಗೆ ನಮ್ಮ DCM ಬೇರೆ, ಹೈಯೆಸ್ಟ್ ಪೋರ್ಟ್ಫೋಲಿಯೋ ಇರುವಂತಹ ಮಿನಿಸ್ಟ್ರ್ ಬೇರೆ. ಅದರ ಒಟ್ಟಿಗೆ ನಾವು ಇವರನ್ನೇ ನಂಬಿಕೊಂಡು ಮುಂದಿನ ಚುನಾವಣೆಗಳಿಗೆ ರಿಸೋರ್ಸ್ಗೆ ಅದಕ್ಕೂ ಇದಕ್ಕೂ ಹೋಗಲೇಬೇಕಾಗತ್ತೆ. ಬಿಹಾರ್ ಎಲೆಕ್ಷನ್ ಹೊಸ್ತಿಲಲ್ಲಿದೆ. ನಾವು ಅದಕ್ಕೆ ಒದ್ದಾಡ್ತಾ ಇರುವಾಗ ನಮ್ಮ ಒಬ್ಬ ಮೇನ್ DCM ಅಥವಾ ನಮ್ಮ ಒಬ್ಬ ಪ್ರಮುಖ ನಾಯಕ, ನಮ್ಮ ಗೇಮ್ ಚೇಂಜರ್, ಸಮ್ ಟೈಮ್ ಕಾಂಗ್ರೆಸ್ ಈಸ್ ಎ ಗೇಮ್ ಚೇಂಜರ್ ಟು, ಒಬ್ಬ ಗೇಮ್ ಚೇಂಜರ್ ಅಂತ ನಾವು ಅಂದ್ಕೊಂಡಿದ್ವಿ, ಒಬ್ಬ ಬಂಡನಾಗಿ ನಮ್ಮೊಟ್ಟಿಗೆ ಯಾವುದರಲ್ಲೂ ನಿಂತ್ಕೊಬೋದು ಅಂತ ಅಂದ್ಕೊಂಡಿದ್ವಿ. ಅಂಥವರು BJPಯ ಫೇವರ್ ಆಗಿ RSSನ ಮೂಲ ಮಂತ್ರವನ್ನು ವಿಧಾನಸೌಧದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಗೆ ಕಸಿವಿಸಿ. ಸೇಮ್ ಟೈಮ್ DK ಶಿವಕುಮಾರನ್ನ ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ಗೂ ಕೂಡ ಇನ್ಚಾರ್ಜ್ ಆಗಿ ಕಳಿಸಿದ್ದು ಕೂಡ ಇದೆ ಸರ್. ನಿನ್ನೆ ನಿದ್ರವರು ಬಿಹಾರದಲ್ಲಿ ಆಲ್ರೆಡಿ ಹೋಗಿ ಬಂದ್ರವರು. ಈಸ್ ಕೆಪಬಲ್, ಈಸ್ ಎ ಸ್ಟ್ರಾಟಜಿಕ್ ಪರ್ಸನ್. ಸ್ಟ್ರಾಟಜಿ ತುಂಬ ಚೆನ್ನಾಗಿ ಮಾಡ್ತಾರೆ, ರಿಸೋರ್ಸ್ಗಳನ್ನು ಕಲೆಕ್ಟ್ ಮಾಡ್ತಾರೆ, ಪ್ಲ್ಯಾನಿಂಗ್ ಮಾಡ್ತಾರೆ, ಓಡಾಡ್ತಾರೆ, ಸ್ಟ್ರೆಸ್ ತಗೋತಾರೆ, ಡೇ ನೈಟ್ ದುಡಿತಾರೆ. ಒಂಥರ ಡಿಫ್ರೆಂಟ್ ಪರ್ಸನಾಲಿಟಿ, ವೆರಿ ಕಮಿಟೆಡ್ ಪರ್ಸನ್, ಡಿಫ್ರೆಂಟ್ ಪರ್ಸನಾಲಿಟಿ. ಆದರೂ ಕೂಡ ನನ್ನ ಕನ್ಸರ್ನ್ ಏನಿಲ್ಲ ಅಂದರೆ, ರಾಜನ್ ನಂತರ ಏನೇನೋ ಮಾಡಲಿಕ್ಕೆ ಹೋಗಿ ಅಥವಾ ಈ ಸೋಷಿಯಲ್ ಮೀಡಿಯಾದ ಗೀಳು ಮತ್ತು ಹುಚ್ಚಿಗಾಗಿ, ಇಲ್ಲಪ್ಪ ಟ್ರೋಲ್ ಆದರೂ ತೊಂದರೆ ಇಲ್ಲ, ನಾನು ಡೈಲಿ ಎಲ್ಲರ ಎದುರುಗಡೆ ಬರ್ತಾ ಇದ್ದೀನಿ. ಕೆಲವರಿಗೆ ಅನಿಸುತ್ತೆ ನೆಗೆಟಿವ್ ಆದರೂ ತೊಂದರೆ ಇಲ್ಲ, ನೆಗೆಟಿವ್ ಟ್ರೋಲ್ ಆದರೂ ಇಟ್ ಈಸ್ ಫೈನ್, ಬಟ್ ಐ ಶುಡ್ ಬಿ ಇನ್ ಲೈಮ್ ಲೈಟ್. ಬರುತ್ತೆ, ನಾನು ಬೈಕಲ್ಲಿ ಹೋದರೂ ಬರುತ್ತೆ. ಕರೆಕ್ಟ್. ವೆದರ್ ದಟ್ ಈಸ್ ಟ್ರೂ ನೀಡೆಡ್. ಒಬ್ಬ DCM ಅಂಥದ್ದೊಂದು ರಿಸ್ಕ್ ತಗೊಂಬೇಕಾ?
ಸರ್ ಈಗ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಾಗ ಪಕ್ಷಕ್ಕೆ ಮುಜುಗರ ಆಯ್ತು, ರಾಹುಲ್ ಗಾಂಧಿಗೆ ಮುಜುಗರ ಆಯ್ತು ಅಂತ ಅವ್ರನ್ನ ವಜಾ ಮಾಡಿದ್ರಲ್ಲ. ಈಗ DCM DK ಶಿ ಅವರ ಒಂದು RSS ಮಂತ್ರ ಪಠಣೆ ಮಾಡಿದ್ರಿಂದನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರನೇ ಅಲ್ವಾ ಸರ್? ಅಲ್ಲ ಅದೇ ಸಿ ಹಾಗಾದ್ರೆ ಅವ್ರ ವಿರುದ್ಧನೂ ಕ್ರಮ ಆಗುತ್ತಾ ಅಥವಾ ದಟ್ ಈಸ್ ಟೋಟಲಿ ಡಿಫ್ರೆಂಟ್ ಇಶ್ಯೂಸ್ ಹಿಯರ್. ಅಲ್ಲಿ ಸ್ಟ್ರೈಟ್ ಅವೇ ರಾಹುಲ್ ಗಾಂಧಿಗೆ ಅಟ್ಯಾಕ್ ಆಗಿತ್ತದು. ಮೂಲ ಬೇರು ಏನಿದೆ, ತಾಯಿ ಬೇರು ಮತ್ತೆ ಮಗ ಬೇರು ಇದೆ ಅಲ್ಲ, ಅಲ್ಲಿಗೆ ಹೊಡೆದಂತಹ ಒಂದು ಬಾಣ ಇತ್ತು. ಇಡೀ ಬುಡಕ್ಕೆ ರಾಜಣ್ಣನವರು ಬಾಂಬ್ ಇಟ್ಬಿಟ್ಟಿದ್ರು. ಇದು ಹಂಗಲ್ಲ, ಇದು ಒಂದು ಏನು ಜಸ್ಟ್ ಎ ಕನ್ಸರ್ನ್. ಇಲ್ಲಪ್ಪ ನಾನು ಅದಕ್ಕೆ ಇವ್ರು ಹೇಳ್ಬೇಕಾದ್ರೆ ನಾನು ಹೇಳಿದ್ದು ನನಗೂ ಬರುತ್ತೆ ಅಂತ ಹೇಳಿದ್ದು. ಅಲ್ಲ ಅವ್ರು ಹೇಳಿದ್ರು ನಾನು ಹಿಂದೂ ಇರೋದೇ, ನಾನು ಹಿಂದೂ, ಐ ಆಮ್ ಎ ಪ್ರೌಡ್ ಹಿಂದೂ ಅಂತ DK ಅವರು 50 ಸಲ. ಹೌದೌದು, ಅವ್ರು ಹೇಳ್ತಾರೆ ಐ ಆಮ್ ಎ ಪ್ರೌಡ್ ಹಿಂದೂ. ಹೌದಪ್ಪ ನಾನು ಹಿಂದೂ ಅಂತ ಹೇಳ್ತಾರೆ. ದರ್ ಇಸ್ ನೋ ಡೌಟ್. ಅದರಲ್ಲಿ DK ಅಪ್ರಿಷಿಯೇಟ್ ಮಾಡಬೇಕು. ವಾಟ್ ಎವರ್ ಈ ಸೇ ಲೌಡ್ಲಿ ಆ್ಯಂಡ್ ಓಪನ್ಲಿ, ಎರಡನ್ನು ಮಾಡ್ತಾರೆ. ಅವ್ರು ಹೇಳಿದ್ದನ್ನು ಜೋರಾಗಿ ಹೇಳ್ತಾರೆ, ಓಪನ್ ಆಗಿ ಹೇಳ್ತಾರೆ. ದರ್ ಇಸ್ ನೋ ಹೆಸಿಟೇಷನ್. ಇದನ್ನು ಅವರು ಲೌಡ್ಲಿ ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ. ಬಟ್ ಫಾರ್ ಮೀ ದರ್ ಇಸ್ ಎ ಕನ್ಸರ್ನ್. ಇದೇ ರೀತಿಯ ಗೀಳುಗಳು ಏನಾದರೂ ಆಗ್ತಾ ಹೋದರೆ ಒಂದು ದಿನ ರಾಜಣ್ಣ ಎಲ್ಲಿ ಇಳಿದ್ರು ನೋಡಿ, ಅಲ್ಲಿ DK ಶಿವಕುಮಾರ್ ಬರದೇ ಇರಲಿ ಅಂತ. ದಟ್ ಇಸ್ ಮೈ ಬಿಗ್ಗೆಸ್ಟ್ ಕನ್ಸರ್ನ್. ಅಂತ ಚಾನ್ಸಸ್ ಇದೆಯಾ ಸರ್? DK ಶಿವಕುಮಾರ್ ವಿರುದ್ಧ ಅಂತ ಒಂದು ಡಿಸಿಷನ್ ತಗೊಳ್ಳೋ ಅಷ್ಟು ಧೈರ್ಯ ಕಾಂಗ್ರೆಸ್ಸಿಗರಲ್ಲಿ ಯಾರ ಹತ್ರ ಅದು ಇದೆಯಾ ಅಂತ? ಸಿ ದಿಸ್ ಇಸ್ ಪಾಲಿಟಿಕ್ಸ್. ಎಂತೆಂಥವರ ಮೇಲೂ ಭಾಳ ದೊಡ್ಡ ಆ್ಯಕ್ಷನ್ಗಳಾಗಿದ್ದಾವೆ. ನೀವು ನೋಡ್ಲಿಕ್ಕೆ ಹೋದರೆ ಇದೇ ಸಿದ್ದರಾಮಯ್ಯನವರ ಮೇಲೆ ಅವ್ರು ಇದ್ದಿದ್ದು ಎಲ್ಲಿ ಗರಡಿ ಯಾವುದು? JDS. ದೇವೇಗೌಡರ ಗರಡಿಯಲ್ಲಿದ್ದ ಸಿದ್ದರಾಮಯ್ಯ ಯಾಕೆ JDS ಅನ್ನು ಬಿಟ್ಟು ಬಂದರು? ಸಿದ್ದರಾಮಯ್ಯ ಇಲ್ಲದೆ ದೇವೇಗೌಡರು JDS ಇಲ್ವೇ ಇಲ್ಲ ಅಂತ ಇತ್ತು. ಬಲಗೈ ಎಡಗೈ ಎರಡೂ ಸಿದ್ದರಾಮಯ್ಯನವರ ಆಗಿತ್ತು. ಒಂದು ಟೈಮಲ್ಲಿ ಅವ್ರು ಹೊರಗಡೆ ಬರಲೇಬೇಕಾಯಿತು. ಪಾಲಿಟಿಕ್ಸ್ ಕ್ಯಾನ್ ಎನಿಥಿಂಗ್. ನೀವು ಈಗಲೂ ನೋಡ್ತೀರಿ, ಎಷ್ಟೋ ಜನ ಬಿ ಜೆ ಪಿಯವರು ಟಾರ್ಗೆಟ್ ಮಾಡಿದಂತಹ ಕಾಂಗ್ರೆಸ್ ಲೀಡರ್ಗಳು ಇವತ್ತು BJPಯಲ್ಲಿದ್ದಾರೆ. BJPಯಲ್ಲಿದ್ದವರು ಎಷ್ಟೋ ಜನ ಕಾಂಗ್ರೆಸ್ಗೆ ಹೋಗಿದ್ದು ಇದೆ. ಯು ಕಾಂಟ್ ಬಿಲೀವ್ ಅಶೋಕ್ ಚೌಹಾಣ್ ಎಂಥ ಆದರ್ಶ ಸ್ಕ್ಯಾಮನ್ನು BJP ಎತ್ತಿದವರು ಇವತ್ತು BJPಯಲ್ಲಿದ್ದಾರೆ. ನೀವು ಯು ಕ್ಯಾನ್ ಗಿವ್ ಎ ಲೀಸ್ಟ್. ಎಷ್ಟೋ ಜನ ಒಳಗಡೆ ಇದ್ದವರು ಇವತ್ತು BJP ಹೇಳುತ್ತೆ, ಅರೆ ದಟ್ ಈಸ್ ಪಾಲಿಟಿಕ್ಸ್, ನಮಗೆ ವಿನ್ನಿಂಗ್ ಕ್ಯಾಂಡಿಡೇಟ್ ಬೇಕು, ನಮಗೆ ಸ್ಟೇಟಲ್ಲಿ ಏನು ಮಾಡಬೇಕು. ದಟ್ ಈಸ್ ಡಿಫ್ರೆಂಟ್ ಥಿಂಗ್ಸ್. DKಯನ್ನು ಮುಟ್ಟಬಹುದಾ ಇಲ್ಲ ಅನ್ನೋದು ಈಗ ಕೆಲವು ಸಲ ಹೇಳಿದ್ರು, ರಾಜಣ್ಣನ ತೆಗಿಲಿಕ್ಕಾಗಲ್ಲ ರೀ, ಸಿದ್ದರಾಮಯ್ಯನವ್ರ ಎಂಟೈರ್ ಟೀಮ್ ಅವರೊಟ್ಟಿಗೆ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ವಿ ನಾವು. ಸಿದ್ದರಾಮಯ್ಯನೇ ಅಸಹಾಯಕರಾಗ್ಬಿಟ್ರು ರಾಜಣ್ಣನವರ ವಿಷಯಕ್ಕೆ ಬಂದಾಗ. ಯಾಕಂದರೆ ರಾಜಣ್ಣ ಹೂಡಿದ್ದಂತಹ ಬಾಣ ಸ್ಟ್ರೈಟ್ ಅವೇ ಹೈಕಮಾಂಡ್ ಆಗಿತ್ತು. ದರ್ ಇಸ್ ನೋ ಎಕ್ಸ್ಕ್ಯೂಸ್ ಅನ್ನೋದು ಅಲ್ಲಿ ಗೊತ್ತಿತ್ತು. ಇದೇ ರೀತಿ ಈಗ DK ಶಿವಕುಮಾರ್ ಅವರು ಏನೋ ಸ್ವಲ್ಪ ಮಾಡಿ 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 ಒಂದು ಹಂತಕ್ಕೆ ಬಂದುಬಿಟ್ಟಿದ್ದಾರೆ. ಇವತ್ತು ಎಲ್ಲರೂ ಸ್ವಲ್ಪ ಕ್ವಶನ್ ಮಾಡುವಾಗ, ಹೌದಪ್ಪ KPCC ಅಧ್ಯಕ್ಷರಾಗಿ ನೀವು ಹೇಳ್ಬೋದು, ತಪ್ಪೇನಿದೆ? RSS ತಪ್ಪೇನಿದೆ? ಏನು ತಪ್ಪಿಲ್ಲ. ಅದು ಮಂತ್ರದಲ್ಲಿ ಏನಾದರೂ ತಪ್ಪಿದೆಯಾ? ಇಲ್ಲ. ಅದರ ಮೀನಿಂಗಲ್ಲಿ ಏನಾದರೂ ತಪ್ಪಿದೆಯಾ? ಇಲ್ಲ. ಬಟ್ ಸ್ಟಿಲ್ ನಾವು RSS ವಿರೋಧಿ. RSS ಅನ್ನು ನಂಬಲ್ಲ, ನಾವು ಒಪ್ಪಲ್ಲ, ನಾವು ಚಡ್ಡಿ ಹಾಕಲ್ಲ. ಈಗ ಅವರು ಚಡ್ಡಿ ತೆಗೆದು ಪ್ಯಾಂಟ್ ಮಾಡಿದ್ದಾರೆ, ಆ ಪ್ಯಾಂಟನ್ನು ನಾವು ಹಾಕಲ್ಲ, ನಾವು ಕಾಕಿ ಪ್ಯಾಂಟ್ ಹಾಕಲ್ಲ ಅಂತ ತಿರುಗ್ತಾ ಇದ್ದವರು ಈಗ ಅವ್ರದೇ DCM, ಅವ್ರದೇ ಸರ್ಕಾರ ಇರುವಾಗ RSSನ ಮೂಲ ಮಂತ್ರ ಭಗವದ್ಗೀತೆಯನ್ನು ಓದಿದ್ರೆ ಹೆಂಗಾಗ್ಬೋದು? ಖಾರ ಮೆಣಸು ಅರ್ಧಿಟ್ಟಂಗಿದೆ ಕಾಂಗ್ರೆಸ್ಗೆ. ತಡ್ಕೊಳ್ಳಿ.